ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಶ್ರೀ ಗುರುಭ್ಯೋ ನಮೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಕೇಭ್ಯೋ ನಮೋ ನಮಃ. ಕರ್ನಾಟಕ ರಾಷ್ಟ್ರದಲ್ಲಿ ಕರ್ನಾಟಕೀಯ ಆಗಬಹುದು ಅಂತ ಇದೆ. ಏನು ನಾಟಕೀಯ ಅಂದರೆ ರಾಜಕೀಯದಲ್ಲಿ ನಾಟಕೀಯ ಪರಿಣಾಮಗಳು ಆಗ್ತಾ ಉಂಟು. ಏನು ಗೊತ್ತಾ, ನಾನು ಶ್ರೀ ಕುಮಾರಸ್ವಾಮಿ ಅವರ ಹೊರೋಸ್ಕೋಪ್ ನೋಡಿದೆ, ಯಡಿಯೂರಪ್ಪ ಅವರ ಹೊರೋಸ್ಕೋಪು ನೋಡಿದೆ, ಸಿದ್ದರಾಮಯ್ಯ ಅವರು ಹೊರೋಸ್ಕೋಪು ನೋಡಿದೆ. ಎಲ್ಲರೂ ಒಳ್ಳೆಯ ಜಾತಕ ಯೋಗಸ್ಥರೆ. ಬಟ್ ಕರ್ನಾಟಕ ರಾಜ್ಯದ ರಾಜಕೀಯದಿಂದ ನೋಡಿದರೆ, ಅಂದರೆ ಕರ್ನಾಟಕ ರಾಜ್ಯಕ್ಕೂ ಒಂದು ಜಾತಕ ಉಂಟು. ಆ ರಾಜಕೀಯಕ್ಕೆ ಈವಾಗ ಸಿ ಎಂ ಆಗೋರು ಬೇರೆಯವರಿದ್ದಾರೆ. ಕುಮಾರಸ್ವಾಮಿಯವರು ಅದ್ಭುತವಾದ ರಾಜಯೋಗದಿಂದ ತುಂಬ ಕಮ್ಮಿ ಸೀಟಿಂದನೇ, ಅಂದರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಜಾಸ್ತಿ ಸೀಟಿದೆ, ಅದಕ್ಕಿಂತನೂ ಬಿ ಜೆ ಪಿ ಜಾಸ್ತಿ ಇದೆ. ಬಟ್ ತುಂಬ ಕಮ್ಮಿ ಸೀಟ್ಸ್ ಕುಮಾರಸ್ವಾಮಿಯವ್ರಿಗೆ. ಸೊ ಹಿರಿಯರಾದ ಗೌರವನೀಯರಾದ ಕುಮಾರಸ್ವಾಮಿಯವರು ಭಗವಂತನ ಅನುಗ್ರಹದಿಂದ, ಅವರು ಮಾಡಿದ ಯಜ್ಞಯಾಗ ಹೋಮಗಳಿಂದ ಅವರು ಸಿ ಎಂ ಆಗಿದ್ದಾರೆ ಈಗ. ಅದು ತುಂಬ ಸಂತೋಷವಾದ ವಿಷಯ. ಆದರೆ ಅವರಿಗೆ ಆ ರಾಜಯೋಗ ಜಾಸ್ತಿಯಷ್ಟು ದಿನ ಇರಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅವರಿಗೆ ಆ ರಾಜಯೋಗ ಜೂನ್ದಲ್ಲಿ ಅವ್ರಿಗೆ ಕಳೆಯುವಂಥ ಇದೆ. ಅಂದರೆ ಆ ರಾಜಯೋಗ ಅವ್ರಿಗೆ ವಿಯೋಗ ಆಗೋ ಯೋಗವಿದೆ ಅಂತ ನಮಗೆ ಶಾಸ್ತ್ರಜ್ಞಾನದಿಂದ ಅರ್ಥ ಆಗ್ತಾ ಉಂಟು. ಮತ್ತು ಯಾರಿಗೆ ಈ ರಾಜಯೋಗ ಬರ್ತಾ ಇದೆ ಅಂತಂದರೆ, ಮತ್ತೆ ಗೌರವನೀಯರಾದ ಬಿ ಜೆ ಪಿ ಪಾರ್ಟಿ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಯಾದ ಶ್ರೀ ಯಡಿಯೂರಪ್ಪ ಅವರೇ ಮತ್ತೆ ಮುಖ್ಯಮಂತ್ರಿ ಆಗೋ ಯೋಗಗಳು ಕರ್ನಾಟಕದಲ್ಲಿ ಇದೆ. ಮತ್ತು ಇದು ಹೇಗೆ ಆಗ್ತಾ ಇದೆ ಅಂತಂದರೆ, ಯಡಿಯೂರಪ್ಪ ಅವರ ಜಾತಕ ಪ್ರಕಾರ, ಅದಾಗಿ ಭಾರತೀಯ ದೇಶದ ಬಿ ಜೆ ಪಿ ಪಾರ್ಟಿ ಯೋಗದ ಪ್ರಕಾರ ಕರ್ನಾಟಕ ರಾಜ್ಯ ತುಂಬ ಇಂಪಾರ್ಟೆಂಟ್. ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಾದರೂ ಗೌರ್ನಮೆಂಟ್ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ ಅದರಲ್ಲಿ ಮುಖ್ಯವಾದ ಕೀಲಕವಾದ ಪಾತ್ರೆಯನ್ನು ಕರ್ನಾಟಕ ಬಿ ಜೆ ಪಿ ಪ್ರಭುತ್ವ ಮಾಡಿದೆ. ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕರು ಕೀಲಕವಾದ ಪಾತ್ರೆಯನ್ನು ಅಲ್ಲಿ ಪೋಷಿಸಿದ್ದಾರೆ. ಆದ್ದರಿಂದ ಈವಾಗ ಲೋಕಸಭಾ ಎಲೆಕ್ಷನ್ಸ್, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಯಾವುದಿದೆಯೋ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಆದ ಮೇಲೆ, ಆದರೂ ಇದಕ್ಕಿಂತ ಮುಂಚೆನೂ ಆಗ್ಬೋದು, ಒಟ್ಟರಲ್ಲಿ ಜೂನ್ ತನಕ ಮಾತ್ರ ಕುಮಾರಸ್ವಾಮಿಯವರಿಗೆ ಪದವಿ ಗಂಡ ಇದೆ. ಅದನ್ನು ಅವರು ಓವರ್ಕಮ್ ಹೇಗೆ ಮಾಡ್ತಾರೆ ಅಂತ ನೋಡಬೇಕು. ಯಾಕಂದರೆ ಇವಾಗ ಸಿದ್ದರಾಮಯ್ಯ ಅವರ ಕೈಯಿಂದನೇ ಕೆಲವರು ಎಮ್ ಎಲ್ ಎಸ್ ದೂರ ಆಗ್ತಾ ಇದ್ದಾರೆ, ಕಾಂಗ್ರೆಸ್ಸಿಂದ ಕೆಲವರು ಎಮ್ ಎಲ್ ಎಲ್ ದೂರ ಆಗ್ತಾ ಇದ್ದಾರೆ. ಅದು ನೋಡ್ತಾ ಇದ್ದೀವಿ ನಾವು. ಇವಾಗ ಬ್ರಿಗೇಡ್ ಒಂದು ವೇಳೆ ಅಲ್ಲಿ ಬರಲಿಕ್ಕೆ ಪ್ರಯತ್ನವಾದರೆ ಮಾತ್ರ, ಏನಾದರೂ ಆಗಲಿ, ಇಲ್ಲಿ ಮಾತ್ರ ಸೆಂಟ್ರಲಲ್ಲಿ ಬಿ ಜೆ ಪಿ ಬರುತ್ತೆ, ಮತ್ತು ಕರ್ನಾಟಕ ಸ್ಟೇಟ್ದಲ್ಲಿ ಭಾರತೀಯ ಜನತಾ ಪಾರ್ಟಿಯೇ ಮತ್ತು ಮುಖ್ಯಮಂತ್ರಿಯಾಗಿ ಪ್ರಭುತ್ವವನ್ನು ಪರಿಪಾಲನೆ ಮಾಡುತ್ತೆ. ಇದು ಯಾವಾಗ? ಜೂನ್ 2019, ಆಲ್ಮೋಸ್ಟ್ ಶ್ರಾವಣ ಮಾಸಕ್ಕೆ ಬಿ ಜೆ ಪಿ ಪ್ರಭುತ್ವ ನಡೆಯುತ್ತೆ ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಈ ವಿಷಯವನ್ನು ತಿಳಿದು, ಮತ್ತು ಗೌರವನೀಯರಾದ ಪ್ರಸ್ತುತ ಮುಖ್ಯಮಂತ್ರಿಯಾದವರ ಶ್ರೀ ಕುಮಾರಸ್ವಾಮಿಯವರ ಪಂಡಿತಗಳು, ಅವರ ಹಿಂದೆ ಇದ್ದ ಶಾಸ್ತ್ರಿಯವರು, ಮತ್ತು ಅವರಿಗೆ ಎಂಥ ಪರಿಹಾರ ಮಾಡ್ತಾರೆ ಅಂತೇಳಿ ಅದು ನೀವು ನೋಡಬೇಕು. ನನಗೆ ಕೇಳಿದ್ರೆ ನಾನು ಆ ಪರಿಹಾರಗಳು ಹೇಳ್ತೀನಿ. ಬಟ್ ಮೋಸ್ಟ್ಲಿ ರಾಜಯೋಗ ಮಾತ್ರ ಯಡಿಯೂರಪ್ಪ ಅವ್ರಿಗಿದೆ. ಆ ರಾಜಯೋಗನೂ ಯಡಿಯೂರಪ್ಪವ್ರಿಗೆ ಕಳಿಬೋದು. ಯಾಕಂದರೆ ಯಡಿಯೂರಪ್ಪ ಅವ್ರ ಜಾತಕದಲ್ಲಿ ರಾಹು ಸರಿಯಾಗಿಲ್ಲ. ಅವರಿಗೆ ಕಡೇ ತನಕ ಬಂದು ಹೋಗ್ತಾಯಿದೆ. ಮುಂಚೆ ಆದ ಎಲೆಕ್ಷನ್ದಲ್ಲಿಯೂ ಅದೇ ಆಯಿತು. ಕಡೇ ತನಕ ಬಂದು ಒಂದು 4-5 ಎಮ್ ಎಲ್ ಎಗಳಿಂದ ಅವರು ಪ್ರಭುತ್ವವನ್ನು ಅವರು ಇದು ಮಾಡಲಿಕ್ಕೆ ಆಗಿಲ್ಲ. ಬಟ್ ಈಗ ಮತ್ತೆ ಅವರಿಗೆ ಅವಕಾಶವಿದೆ. ಆ ಅವಕಾಶವನ್ನು ಅವರು ಸದ್ವಿನಿಯೋಗ ಮಾಡ್ಕೋಬೇಕಂದ್ರೆ ಅವರು ಸಹಿತ ಯಜ್ಞ ಯಾಗಾದಿ ಕರ್ಮಗಳು ಮಾಡಬೇಕು. ಹೇಗೆ ಕುಮಾರಸ್ವಾಮಿಯವರು ಅಮ್ಮನವರ ಅನುಗ್ರಹದಿಂದ
ಅವರು ಹೇಗೆದ್ರೆ ಈ ರಾಜಯೋಗವನ್ನು ಪಡೆದಿದ್ದಾರೋ ಈಗ ಅದಕ್ಕಿಂತ ದೊಡ್ಡವಾದ ಅದನ್ನು ಪೆಟ್ಟು ಹೊಡೆಯುವಂತಹ ತಾಂತ್ರಿಕ ಪೂಜೆಗಳನ್ನು ಯಜ್ಞಯಾಗಾದಿ ಕರ್ಮಗಳನ್ನು ದೈವೀಯ ಶಕ್ತಿಯನ್ನು ಯಡಿಯೂರಪ್ಪ ಅವರು ಉಂಟು ಮಾಡಿಕೊಳ್ಳಲೇಬೇಕು. ಅದು ಯೋಗ ಬರಬೇಕು ಅಂದರೆ ಆ ಪ್ರಯತ್ನ ಮಾಡಬೇಕು. ಅದರಿಂದ ಖಂಡಿತ ಯಡಿಯೂರಪ್ಪ ಅವರು ಮತ್ತೆ CM ಆಗೋ ಅವಕಾಶ ತುಂಬ ಉಂಟು. ಈ ಸುದ್ದಿಯನ್ನು ನೋಡಿದ BJPಯ ರಾಷ್ಟ್ರೀಯ ಕಾರ್ಯಕರ್ತರು ಎಲ್ಲರೂ ತುಂಬ ಸಂತೋಷಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೀವೆಲ್ಲರೂ ಸಹಿತ ಈ ಸುದ್ದಿಯನ್ನು ಯೋಯೋ ಟಿವಿಯಿಂದ ಬಂದ ಈ ಸುದ್ದಿಯನ್ನು ಗೌರವನೀಯರಾದ ಯಡಿಯೂರಪ್ಪ ಅವರಿಗೆ ಇದನ್ನು ತಿಳಿಸಿ ಅವರಿಗೆ ರಾಜಯೋಗ ಸಿದ್ಧಿ ಆಗೋ ಪ್ರಯತ್ನ ಮಾಡ್ಬೋದು. ಖಂಡಿತ ಆಗುತ್ತೆ. ನಾನು ಡ್ಯಾಮ್ ಶೂರ್ 100% ಹೇಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಮಾಡಿದರೆ ಜೂನ್ದಲ್ಲಿ CM ಯಡಿಯೂರಪ್ಪ ಅವರು ಖಂಡಿತ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಮಾತ್ರೆ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.